ಯಾರು ಏನೇ ಹೇಳಲಿ ಯಾರು ಏನೇ ಮಾಡಲಿ ನಾಳೆ ಕರ್ನಾಟಕ ಬಂದ್ ನಡೆಯುತ್ತೆ. ಕನ್ನಡಿಗರಿಗಾಗಿ ಉತ್ತರ ಕರ್ನಾಟಕದ ಕೆಲ ಬೇಡಿಕೆಗಳ ಈಡೇರಿಕೆಗಾಗಿ ಕನ್ನಡಿಗರ ರಕ್ಷಣೆಗಾಗಿ ಮರಾಠಿ ಪುಂಡರ ಹಾವಳಿಯನ್ನ ಕಡಿಮೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನೆಲ್ಲ ಇಟ್ಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಖಂಡಿತವಾಗಿಯೂ ನಿಲ್ಲೋದಿಲ್ಲ. ಬಂದ್ ನಡೆಯುತ್ತೆ. ಹಾಗಂತ ನಾವೇನು ಬಲವಂತದ ಬಂದನ್ನ ಮಾಡ್ತಾ ಇಲ್ಲ. ನಾವು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ನಾವೆಲ್ಲೂ ಅಂಗಡಿಗೆ ನುಗ್ಗಿ ಹೊಡೆಯೋದು ಬಡಿಯೋದು ಆ ರೀತಿಯಾದಂತಹ ಯಾವುದೇ ಕೆಲಸವನ್ನು ಮಾಡಲ್ಲ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದಿರುತ್ತೆ. ಬಂದ್ ನಡೆಯುತ್ತೆ. ಕನ್ನಡಿಗರಿಗಾಗಿ ಮಾಡ್ತಾ ಇರುವಂತಹ ಬಂದ್ ಅನ್ನುವಂತಹ ಸ್ಪಷ್ಟನೆಯನ್ನ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೀಡಿದ್ದಾರೆ. ನಾಳಿನ ಕರ್ನಾಟಕ ಬಂದಲ್ಲಿ ಏನಿರುತ್ತೆ ಏನಿರಲ್ಲ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಯಾರ್ಯಾರು ಬೆಂಬಲ ಕೊಟ್ಟಿಲ್ಲ ಅದನ್ನ ಆಧರಿಸಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಏನಿರುತ್ತೆ ಅಂತ ನೋಡೋಣ. ಹಾಲು, ದಿನಪತ್ರಿಕೆ, ಮೆಡಿಕಲ್ ಹಾಗೆ ವೈದ್ಯಕೀಯ ಸೇವೆ ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಇವೆಲ್ಲವೂ ಕೂಡ ಸಿಗುತ್ತೆ. ಇನ್ನು ಸಂಚಾರದ ವಿಚಾರಕ್ಕೆ ಬಂದ್ರೆ ಮೆಟ್ರೋ ಸಂಚಾರ ಇರುತ್ತೆ, BMTC ಇರುತ್ತೆ, KSRTC ಸಂಚಾರ ಇರುತ್ತೆ, ರೈಲು ಸಂಚಾರವೂ ಇರುತ್ತೆ. ಯಾಕಂದ್ರೆ ಈ ಸಂಘಟನೆಗಳಿಂದ ಸಂಪೂರ್ಣವಾದಂತಹ ಬೆಂಬಲ ಬಂದ್ಗೆ ಇನ್ನೂ ಕೂಡ ಹೋಗಿಲ್ಲ. ಹಾಗಾಗಿ BMTC ಬಸ್ಗಳು ರಸ್ತೆಗಿಳಿಯೋದು ಕನ್ಫರ್ಮ್, KSRTC ಬಸ್ಗಳು ರಸ್ತೆಗಿಳಿಯೋದು ಕನ್ಫರ್ಮ್. ರೈಲು ಸಂಚಾರದಲ್ಲಿ ಮೆಟ್ರೋ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ ಈವರೆಗೂ ಇರುವಂತಹ ಮಾಹಿತಿ ಪ್ರಕಾರ. ಇನ್ನು ಶಾಲಾ ವಾಹನದ ವ್ಯವಸ್ಥೆ, ಖಾಸಗಿ ಬಸ್ ಜೊತೆಗೆ ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಓಡಾಟವನ್ನ ಮಾಡುತ್ತವೆ. ಶಾಲಾ ವಾಹನದ ವ್ಯವಸ್ಥೆಯೂ ಹಾಗೆ ಇರಲಿದೆ. ಹಾಗೆ ಆಂಬ್ಯುಲೆನ್ಸ್, ಹೋಲ್ಸೇಲ್ ಬಟ್ಟೆ ಅಂಗಡಿ ಜೊತೆಗೆ ತರಕಾರಿ, ಹೂ, ಹಣ್ಣು ಇವೆಲ್ಲವೂ ಕೂಡ ಆಸ್ ಯೂಶುವಲ್ ಯಾವ ರೀತಿ ನಡೆಯುತ್ತೋ ಸಹಜವಾಗಿ ಅದೇ ರೀತಿ ನಡೆಯುತ್ತೆ. ಆಂಬ್ಯುಲೆನ್ಸ್ ಸೇವೆಯಲ್ಲಿ ವ್ಯತ್ಯಾಸ ಆಗಲ್ಲ. ಹೋಲ್ಸೇಲ್ ಬಟ್ಟೆ ಅಂಗಡಿಗಳು ಓಪನ್ ಇರ್ತಾವೆ, ತರಕಾರಿ ಸಿಗುತ್ತೆ, ಹೂ ಸಿಗುತ್ತೆ, ಹಣ್ಣು ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಸೂಪರ್ ಮಾರ್ಕೆಟ್ಗಳು ಕೂಡ ಓಪನ್ ಆಗಿರುತ್ತವೆ. ಇನ್ನು ಹೋಟೆಲ್ಗಳು, ಬಾರ್ಗಳು ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಇದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಈ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕೇವಲ ನೈತಿಕ ಬೆಂಬಲದ ಘೋಷಣೆಯಾಗಿದೆ. ಹಾಗಾಗಿ ಇವೆಲ್ಲವೂ ಇರುತ್ತೆ. ಹೋಟೆಲ್ಲೂ ಇರುತ್ತೆ, ಬಾರೂ ಇರುತ್ತೆ, ಏರ್ಪೋರ್ಟ್ ಟ್ಯಾಕ್ಸಿನೂ ಇರುತ್ತೆ. ಬಟ್ ಆಟೋಗಳ ವಿಚಾರಕ್ಕೆ ಬಂದ್ರೆ ಆಟೋದಲ್ಲಿ ಹಲವು ಯೂನಿಯನ್ಗಳಿದ್ದಾವೆ. ಅದರಲ್ಲಿ 1-2 ಯೂನಿಯನ್ ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾವೆ. ಹಾಗಾಗಿ ಯಾವತ್ತಿನ ಪ್ರಮಾಣದಲ್ಲಿ ಆಟೋಗಳು ರಸ್ತೆಗಿಳಿಲಿಕ್ಕಿಲ್ಲ. 65% ಆಟೋಗಳ ಸೇವೆ ಖಂಡಿತವಾಗಿಯೂ ಲಭ್ಯ ಇಲ್ಲದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದ್ರ ಆಧಾರದ ಮೇಲೆ ಹೇಳೋದಾದ್ರೆ ಇನ್ನು ಏನಿರೋದಿಲ್ಲ ನಾಳೆ ಮಧ್ಯಾಹ್ನದ ತನಕ ಥಿಯೇಟರ್ಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಬಂದ್ ಇರುವಂತಹ ಕಾರಣಕ್ಕಾಗಿ ಇನ್ನು ಓಲಾ ಊಬರ್ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಚಾನ್ಸಸ್ ಇದೆ. 35% ಆಟೋ ಸೇವೆಯಲ್ಲಿ ತುಸು ವ್ಯತ್ಯಯ ಆಗಬಹುದು. ಆಗ್ಲೇ ಹೇಳಿದೆ, ಸುಮಾರು 65% ಅವೈಲಬಿಲಿಟಿ ಇರಬಹುದು ಆಟೋಗಳದ್ದು ನಾಳೆ ರಸ್ತೆಗಳಲ್ಲಿ. ಇನ್ನು ಗೂಡ್ಸ್ ವಾಹನ ಸೇವೆಯಲ್ಲೂ ಕೂಡ ವ್ಯತ್ಯಯ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಳಿನ ಕರ್ನಾಟಕ ಬಂದ್ ಸಾರ್ವಜನಿಕ ಜೀವನಕ್ಕೆ ಅಫೆಕ್ಟ್ ಆಗುತ್ತಾ, ನಿತ್ಯ ಜೀವನಕ್ಕೆ, ಸಹಜವಾದಂತಹ ಜೀವನಕ್ಕೆ ಅಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಮಾಣ ಕಡಿಮೆ. ಯಾಕಂದ್ರೆ ಹಲವು ಸಂಘಟನೆಗಳು ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿರೋದ್ರಿಂದ ಜನಜೀವನದ ಮೇಲೆ ಅಂಥ ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಇದು ಸದ್ಯಕ್ಕಿರುವಂತಹ ಮಾಹಿತಿ. ಇನ್ನು ಬಂದ್ಗೆ ಯಾರ್ಯಾರು ಬೆಂಬಲವನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾವೆ ಅದನ್ನ ಕೂಡ ಕ್ವಿಕ್ ಆಗಿ ನೋಡೋಣ. ಶಿವರಾಮೇಗೌಡ ಅವರ ಬಣ ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ. ಕರವೇ ಗಜಕೇಸರಿ ಸೇನೆ ಬೆಂಬಲವನ್ನ ಕೊಟ್ಟಿದೆ. ಕರುನಾಡ ಸೇನೆ ಬೆಂಬಲವನ್ನ ಕೊಟ್ಟಿದೆ. ಕಸ್ತೂರಿ ಜನಪರ ವೇದಿಕೆ ಬೆಂಬಲವನ್ನ ಕೊಟ್ಟಿದೆ. ಕರವೇ ಸ್ವಾಭಿಮಾನಿ ಬಣ ಬೆಂಬಲವನ್ನ ಕೊಟ್ಟಿದೆ. ಬೆಂಗಳೂರು ಆಟೋ ಚಾಲಕರ ಸಂಘ ಈ ಸಂಘ ಬೆಂಬಲವನ್ನ ಕೊಟ್ಟಿದೆ. ಜೊತೆಗೆ ಭಾರತೀಯ ದಲಿತ ಸೇನೆ ಇವರು ಬೆಂಬಲವನ್ನ ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ. ಇಷ್ಟು ಸಂಘಟನೆಗಳು ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆಯನ್ನ ಕೊಟ್ಟಿರುವಂತಹ ಬಂದ್ಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದಾವೆ. ನಾವು ರಸ್ತೆಗಿಳಿದು ಹೋರಾಟವನ್ನ ಮಾಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿದಾವೆ. ಹಾಗಾದ್ರೆ ಬಂದ್ಗೆ ಯಾರ ಬೆಂಬಲ ಇಲ್ಲ? ಬಹಳಷ್ಟು ಸಂಘಟನೆಗಳು, ಪ್ರಮುಖ ಸಂಘಟನೆಗಳು ನಾಳಿನ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಆ ಸಂಘಟನೆಗಳು ಯಾವುದು? ಕರವೇ ನಾರಾಯಣಗೌಡ ಬಣ, ಬಹಳ ದೊಡ್ಡದಾದಂತಹ ಕಾರ್ಯಕರ್ತರ ಪಡೆಯನ್ನ ಹೊಂದಿರುವಂತಹ ಬಣ ನಾರಾಯಣಗೌಡ ಬಣ. ಅವರು ನಾಳಿನ ಹೋರಾಟಕ್ಕೆ, ನಾಳಿನ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ.
ನಾರಾಯಣಗೌಡರ ಜೊತೆಗೆ ಮತ್ತೊಂದು ಬಣ ಇದೆ, ಕರವೇ ಪ್ರವೀಣ್ ಶೆಟ್ಟಿ ಬಣ. ಅವರು ಕೂಡ ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಬಂದ್ಗೆ ಬೆಂಬಲ ಕೊಡದೇ ಇರುವಂತಹ ಸಂಘಟನೆಗಳ ಲಿಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕರವೇ ಸ್ವಾಭಿಮಾನಿ ಬಣ, ಇವರು ಕೂಡ ಬೆಂಬಲವನ್ನ ಕೊಟ್ಟಿಲ್ಲ. ರೂಪೇಶ್ ರಾಜಣ್ಣ ಬಣ, ಇವರು ಬೆಂಬಲವನ್ನ ಕೊಟ್ಟಿಲ್ಲ. ವೀರ ಕನ್ನಡಿಗ ಸೇನೆಯಿಂದ ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಕಿತ್ತೂರು ಕರ್ನಾಟಕ ಸೇನೆ ಸಂಘಟನೆಯಿಂದ ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಕರ್ನಾಟಕ ಪ್ರಾಂತ ರೈತ ಸಂಘವು ತನ್ನ ಸಪೋರ್ಟ್ ಅನ್ನ ಕೊಟ್ಟಿಲ್ಲ. ಮಹಿಳಾ ಪರ ಸಂಘಟನೆಗಳು ಸಪೋರ್ಟ್ ಅನ್ನ ನೀಡಿಲ್ಲ. ಶ್ರೀರಾಮ ಸೇನೆ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇವರು ಬೆಂಬಲವನ್ನ ಕೊಟ್ಟಿಲ್ಲ. ಜಯ ಭಾರತ್ ಚಾಲಕರ ಸಂಘ ಬೆಂಬಲ ಕೊಟ್ಟಿಲ್ಲ. ಆದರ್ಶ ಆಟೋ ಯೂನಿಯನ್ ಇವರು ಕೂಡ ಬೆಂಬಲವನ್ನ ಕೊಟ್ಟಿಲ್ಲ. ಹಾಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಹೊಂದಿರುವಂತಹ ಸಂಘಟನೆಗಳೇ ಬೆಂಬಲವನ್ನ ಕೊಟ್ಟಿಲ್ಲ. ಜೊತೆಗೆ ಆದರ್ಶ ಆಟೋ ಯೂನಿಯನ್ ಬೆಂಬಲವನ್ನ ಕೊಟ್ಟಿಲ್ಲ. ಕಾರ್ಮಿಕ ಪರಿಷತ್ತು ಬೆಂಬಲವನ್ನ ಕೊಟ್ಟಿಲ್ಲ. ಈ ಎಲ್ಲ ಕಾರಣಕ್ಕಾಗಿನೇ ನಾಳಿನ ಕರ್ನಾಟಕ ಬಂದ್ ಘೋಷಣೆ ಮಾಡಿದ ರೀತಿ ನಿಜಕ್ಕೂ ಬಂದಾಗುತ್ತೋ ಇಲ್ವೋ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಹಲವು ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನಷ್ಟೇ ಘೋಷಣೆ ಮಾಡಿದಾವೆ. ನಾವು ನಿಮ್ಮ ಉದ್ದೇಶದ ಜೊತೆಗಿದ್ದೀವಿ, ಆದ್ರೆ ನಮ್ದು ನೈತಿಕ ಬೆಂಬಲ ಮಾತ್ರ. ನೀವು ಹೇಳಿದ ಹಾಗೆ ನಾವು ಎಲ್ಲವನ್ನೂ ಬಂದ್ ಮಾಡೋದಿಲ್ಲ ಅನ್ನೋದು ಹಲವು ಸಂಘಟನೆಗಳ ಅಭಿಪ್ರಾಯ. ನೈತಿಕ ಬೆಂಬಲವನ್ನ ಹಲವು ಸಂಘಟನೆಗಳು ಘೋಷಣೆ ಮಾಡಿದಾವೆ, ಆದ್ರೆ ಸಂಪೂರ್ಣವಾದಂತಹ ಬಂದ್ಗೆ ಸಹಮತ ಇಲ್ಲ ಅಂತ ಹೇಳಿದಾವೆ. ಆ ಕಾರಣಕ್ಕಾಗಿನೇ ಹೇಳಿದ್ದು ಈ ಬಂದ್ ಗೊಂದಲ ಇದೆಯಲ್ಲ, ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಬಂದ್ ಘೋಷಣೆ ಆಗಿರುವುದೇನೋ ನಿಜ, ಆದ್ರೆ ಬಂದ್ ನಡೆಯುತ್ತೋ ಇಲ್ವೋ ಅನ್ನುವುದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಕರ್ನಾಟಕ ಬಂದ್ಗೆ ಆಟೋ ಚಾಲಕರ ಸಂಘ ಬೆಂಬಲವನ್ನ ಕೊಟ್ಟಿದೆ. ನಾಳೆ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಈ ಆಟೋ ಚಾಲಕರ ಸಂಘ, ಅಂದ್ರೆ ಹಲವು ಸಂಘಟನೆಗಳಿದ್ದಾವೆ ಆಟೋ ಚಾಲಕರದ್ದು. ಅದರಲ್ಲಿ ಬೆಂಗಳೂರು ಆಟೋ ಚಾಲಕರ ಸಂಘದ ಅಧ್ಯಕ್ಷ, ಬಹುತೇಕ ಆಟೋ ಚಾಲಕರು ಈ ಬಂದ್ನಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ ಮಂಜುನಾಥ್ ಅವರು. ನೋಡೋಣ ಬನ್ನಿ. ಏನು ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಏನು ಬಂದ್ಗೆ ನಾವೆಲ್ಲ ಸಂಪೂರ್ಣವಾದಂತ ಬಂದ್ಗೆ ನಾವೆಲ್ಲ ಬೆಂಬಲಿಸ್ತಾ ಇದ್ವಿ. ವಿಶೇಷವಾಗಿ ಬೆಂಗಳೂರು ನಗರದ ಆಟೋ ಚಾಲಕ ಸಂಘಟನೆ ಒಕ್ಕೂಟವು ಸಹ ಅವರಿಗೆ ಬೆಂಬಲಿಸ್ತಾ ಇದೆ. ಇದರಲ್ಲಿ ಆಟೋ ರಿಕ್ಷಾ ಇರ್ಬೋದು, ಗೂಡ್ಸ್ ಆಟೋ ಇರ್ಬೋದು, ಮತ್ತೆ ಟ್ಯಾಕ್ಸಿಗಳು ಇರ್ಬೋದು, ಇವೆಲ್ಲವೂ ಸಹ ನಮಗೆ ಬೆಂಬಲವನ್ನು ಸೂಚಿಸಿದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ನಾಳೆ ಬಹುತೇಕ ನಮ್ಮ ಆಟೋ ಚಾಲಕರು ನಾಳೆ ನಡೆಸತಕ್ಕಂತ ಏನು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.